ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು 1 ಗ್ಲಾಸ್ ನಮ್ಮ ದೋಸೆ ಅಕ್ಕಿ ಉಪಯೋಗಿಸಿ ಒಂದು ಆರೋಗ್ಯಕರವಾದಂತ ಒಂದು ಸಿಹಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಗ್ಲಾಸ್ ಮಾತ್ರ ಅಕ್ಕಿ ಉಪಯೋಗಿಸೋದು, ಅದು ಅಲ್ಲದೆ ಸಕ್ಕರೆ ಏನು ಉಪಯೋಗಿಸ್ತಾ ಇಲ್ಲ. ಒಂದು ಆರೋಗ್ಯಕರವಾದಂತ ಒಂದು ಸ್ವೀಟ್ ಮಾಡ್ತಾ ಇರೋದು. ಅಂದ್ರೆ ನಮಗೆ ಇಲ್ಲಿ 1 ಗ್ಲಾಸ್ ಅಕ್ಕಿಯಲ್ಲಿ ಮನೆ ಮಂದಿಗೆ ಎಲ್ಲ ಹೊಟ್ಟೆ ತುಂಬಾ ತಿನ್ನುವಷ್ಟು ಸ್ವೀಟ್ ಮಾಡಬಹುದು. ಬನ್ನಿ ಅದು ಏನು ಅಂತ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಸಿಗುತ್ತೆ. ಬನ್ನಿ ನಮ್ಮ ಈ ಸ್ವೀಟ್ ಏನು ಅಂತ ನೋಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಮೊದಲು 1 ಗ್ಲಾಸ್ ಅಕ್ಕಿ ನೋಡಿ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೆ. ಒಂದು 4 ಗಂಟೆ ಹೊತ್ತಾದ್ರೂ ನೀರಲ್ಲಿ ನೆನೆಸಿಡ್ಬೇಕು. ನೋಡಿ ಈ ರೀತಿ ಮುಟ್ಟುವಾಗ ಹುಡಿ ಹುಡಿ ಆಗ್ಬೇಕು ಅಕ್ಕಿ, ಅಂದ್ರೆ ಚೆನ್ನಾಗಿ ನೆಂದಿರ್ಬೇಕು. ನೆಕ್ಸ್ಟ್ ಇದ್ರ ನೀರೆಲ್ಲ ತೆಗ್ದ್ಬಿಟ್ಟು ನೋಡಿ, ಈ ಗ್ಲಾಸ್ ಅಲ್ಲಿ 1 ಗ್ಲಾಸ್ ತಗೊಂಡಿರೋದು. ಆಮೇಲೆ ಇದ್ರ ನೀರೆಲ್ಲ ತೆಗ್ದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಇದನ್ನ ಒಣಗಿಸ್ಬೇಕು. ಅಂದ್ರೆ ಸೂರ್ಯನ ಬಿಸಿಲಿಗೆ ಒಣಗಿಸ್ಬೇಕಂತೇನಿಲ್ಲ, ನೆರಳಲ್ಲಿ ಬೇಕಿದ್ರು ಒಣಗಿಸ್ಬೋದು. ಇಲ್ಲ ಅಂದ್ರೆ ಫ್ಯಾನ್ ಅಡಿಗೆ ಇಟ್ಬಿಟ್ರೆ ಆಯ್ತು. ಅಂದ್ರೆ ಅದ್ರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ಹೋದ್ರೆ ಸಾಕು, ಸ್ವಲ್ಪ ಡ್ರೈ ಆದ್ರೆ ಸಾಕು. ನೋಡಿ ಈ ರೀತಿ ಒಣಗಿಸೋದಿಕ್ಕೆ ಇಡಬೇಕು. ನೋಡಿ ಇವಾಗ ಚೆನ್ನಾಗಿ ಒಣಗಿ ರೆಡಿ ಆಗಿದೆ. ನೋಡಿ ಈ ರೀತಿ ಇದೆ. ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ಹುಡಿ ಮಾಡಬೇಕು. ನೋಡಿ ನಮ್ಮ ಅಕ್ಕಿ ಹುಡಿ ಇಲ್ಲಿ ರೆಡಿ ಆಗಿದೆ. ಆಮೇಲೆ ನಾನಿಲ್ಲಿ ತೆಂಗಿನಕಾಯಿ ಹಾಲು, ಇದು 3ನೇ ಹಾಲು, ಇದು 2ನೇ ಹಾಲು, ಆಮೇಲೆ ನೋಡಿ ಇದು 2ನೇ ಹಾಲು, ಆಮೇಲೆ ಇದು 1ನೇ ಹಾಲು. ಅಂದ್ರೆ ಫಸ್ಟ್ಗೆ ನೀರೇನು ಹಾಕದೆ ಗ್ರೈಂಡ್ ಮಾಡಿ ತೆಗ್ದಿಟ್ಟಂತ ಹಾಲು, ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ತೆಗ್ದಿಟ್ಟ ಹಾಲು. ಇದಕ್ಕೆ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ತುರ್ದಿಟ್ಕೊಂಡಂತಹ ಬೆಲ್ಲ ತಗೊಂಡಿದ್ದೀನಿ. ಇದನ್ನೊಂದು ಪಾತ್ರೆಗೆ ಹಾಕ್ತೀನಿ. 1/4 ಗ್ಲಾಸ್ ನೀರು ಹಾಕ್ಬಿಟ್ಟು ಬೆಲ್ಲದ ಪಾಕ ರೆಡಿ ಮಾಡಬೇಕು. ಮೊದಲು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಬೆಲ್ಲದ ಪಾಕ ಕೂಡ ರೆಡಿ ಆಗಿದೆ. ನೋಡಿ ಈ ರೀತಿ ಇದೆ, ಸಾಕು. ನಾವು ಸ್ಟವ್ ಆಫ್ ಮಾಡಿಡೋಣ. ಆಮೇಲೆ ಮೊದಲು ನೋಡಿದ್ದು 3ನೇ ಹಾಲು ತಗೊಂಡಿರೋದು, ಅದಕ್ಕೆ ನಾನಿಲ್ಲಿ ರೆಡಿ ಮಾಡಿಟ್ಟಂತ ಅಕ್ಕಿ ಹುಡಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. 3ನೇ ಹಾಲು ಅಂದ್ರೆ ನಾವು ಲಾಸ್ಟಿಗೆ ತಗೊಂಡಿರೋ ಹಾಲು, ಜಾಸ್ತಿ ನೀರು ಹಾಕ್ಬಿಟ್ಟು ತಗೊಂಡಿರುವಂತ ಹಾಲು. ಇದನ್ನ ಮಿಕ್ಸ್ ಮಾಡ್ತೀನಿ. ಆಮೇಲೆ ಇದನ್ನೊಂದು ಪಾತ್ರೆಗೆ ಹಾಕೊಳ್ಳಿ. ನಾವು ರೆಸಿಪಿ ಮಾಡುವಂತದ್ದು ಈ ರೀತಿ ಸೋಸಿ ಹಾಕ್ಬೇಕು, ಯಾಕಂದ್ರೆ ಇದ್ರಲ್ಲಿರುವ ತರಿ ಏನು ನಮಗೆ ಬೇಡ ಈ ರೆಸಿಪಿಗೆ. ನೋಡಿ ಈ ರೀತಿ ಇದು ಬೇಡ ನಮಗೆ, ಇದ್ರ ಹಾಲು ಮಾತ್ರ ಸಾಕು. ಅಂದ್ರೆ ನುಣ್ಣಗೆ ಹುಡಿ ಮಾಡಬೇಕು ಅಂತ ಅದಕ್ಕೋಸ್ಕರ ನಾನು ಹೇಳಿರೋದು. ಸಾಕು. ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅಂದ್ರೆ ಇದು ಕೈ ಆಡಿಸ್ತಾನೆ ಇರಬೇಕು, ಸ್ವಲ್ಪನೂ ಕೈ ಬಿಡಬಾರ್ದು, ಯಾಕಂದ್ರೆ ಕೂಡ್ಲೆ ಗಟ್ಟಿಯಾಗಿ ಬಿಡುತ್ತೆ. ಅದಕ್ಕೋಸ್ಕರ, ಯಾಕಂದ್ರೆ ಅಕ್ಕಿ ಹುಡಿ ನಾವಿಲ್ಲಿ ಸೇರಿಸಿರೋದು. ಮೊದಲು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಅಂದ್ರೆ ಸ್ವಲ್ಪ ಬೇಯಬೇಕಿದ್ದು ಅಕ್ಕಿ ಹುಡಿ ಎಲ್ಲ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು 2ನೇ ಹಾಲು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅಂದ್ರೆ ಸ್ವಲ್ಪ ಒಂದು 15 ನಿಮಿಷ ಬಿಟ್ಟು ನಾನು ಇಲ್ಲಿ ಸೇರಿಸ್ತಾ ಇರೋದು. ಇದನ್ನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2ನೇ ಹಾಲು ಅಂದ್ರೆ ಫಸ್ಟ್ ನೀರು ಹಾಕದೆ ತೆಗ್ದಿಡೋದು, ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೆಗ್ದಿಟ್ಟಂತ ಹಾಲಿದು. ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ನೋಡಿ ಒಂದು 30 ನಿಮಿಷ ಬಿಟ್ಟು ನಾನಿಲ್ಲಿ ಇದಕ್ಕೆ ಬೆಲ್ಲದ ಪಾಕ ಈ ರೀತಿ ಸೋಸಿ ಹಾಕ್ತೀನಿ. ಯಾಕಂದ್ರೆ ಕಸ ಏನಾದ್ರೂ ಇದ್ರೆ, ಕಲ್ಲೆಲ್ಲ ಇರುತ್ತೆ, ಅದೆಲ್ಲ ಇದ್ರೆ ಈ ರೀತಿ ಸೋಸಿ ಹಾಕೋಬೇಕು. ನೋಡಿ ಈ ರೀತಿ ಹಾಕ್ಬಿಟ್ಟು ಪುನಃ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇದು ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೊಳ್ಳಿ. ಬೇಗ ಆಗ್ಬೇಕು ಅಂತ ಹೈ ಫ್ಲೇಮಲ್ಲಿ ಇಡೋದಿಕ್ಕೆ ಹೋಗ್ಬೇಡಿ. ನೋಡಿ ಚೆನ್ನಾಗಿ ಬೇಯ್ತಾ ಬಂದಿದೆ. ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ. ದಪ್ಪ ಆಗ್ತಾ ಬಂದಿದೆ. ನೋಡಿ ನಿಧಾನಕ್ಕೆ ಮಾಡುವಂತಹ ಸ್ವೀಟ್ ಇದು, ಆರಾಮವಾಗಿ ಮಾಡಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಇದು, ಆವಾಗಲೇ ನಮಗೆ ಟೇಸ್ಟಿಯಾಗಿ ಸಿಗೋದು. ಆಮೇಲೆ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ಮೊದಲು 2 ಸ್ಪೂನ್ ಅಂದ್ರೆ ನಾನಿಲ್ಲಿ ಸಣ್ಣ ಸ್ಪೂನ್ ಅಲ್ಲಿ ಹಾಕೋದು. ಇದಕ್ಕೆ ಜಾಸ್ತಿ ತುಪ್ಪ ಏನು ಬೇಡ, ಯಾಕಂದ್ರೆ ನಾವಿಲ್ಲಿ ತೆಂಗಿನಕಾಯಿ ಹಾಲು ಉಪಯೋಗಿಸಿ ಮಾಡ್ತಾ ಇರೋದು. ಅದ್ರಲ್ಲೇ ನಮಗೆ ಬೇಕಾದಷ್ಟು ತೆಂಗಿನ ಎಣ್ಣೆ ಸಿಗುತ್ತೆ. ಚೆನ್ನಾಗಿ ಬಿಸಿ ಮಾಡುವಾಗ ಅದ್ರಲ್ಲೇ ಎಣ್ಣೆ ಬರುತ್ತೆ ಅದು. ಆದ ಕಾರಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಬಂದಿನಿ. ಸ್ವಲ್ಪ ಸ್ವಲ್ಪ ತುಪ್ಪ ಎಲ್ಲ ಹಾಕ್ತಾ ಎಡೆಗೆ ರುಚಿಗೆ ತಕ್ಕಷ್ಟು ನಾವು ತುಪ್ಪ ಎಲ್ಲ ಸೇರಿಸಬಹುದು. ನೋಡಿ ಇವಾಗ ದಪ್ಪ ಆಗ್ತಾ ಬಂದಿದೆ. ಕೈ ಆಡಿಸ್ತಾನೆ ಇರಬೇಕು. ಈ ಸ್ಟೇಜಿಗೆ ಮುಟ್ಟುವಾಗ ನೋಡಿ ಇದಕ್ಕೆ ನಾವು 1ನೇ ಹಾಲು ಅಂದ್ರೆ ಫಸ್ಟ್ ನಾವು ತೆಗ್ದಿಟ್ಟಂತ ಹಾಲು, ನೀರೇನು ಸೇರಿಸದೆ ತೆಗ್ದಿಟ್ಟಂತ ದಪ್ಪ ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೀನಿ. ಪುನಃ 1 ಸ್ಪೂನ್ ಹಾಕ್ತೀನಿ. 2 ಸ್ಪೂನ್, ಇವಾಗ 3 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ತುಪ್ಪ ಎಡೆಗೆ ಹಾಕೊಂಡ್ರೆ ಆಯ್ತು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಪುನಃ 1 ಸ್ಪೂನ್ ಹಾಕ್ತೀನಿ. ಇವಾಗ 4 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಜಾಸ್ತಿ ಬೇಡ, ನಿಮಗೆ ಕಡಿಮೆ ಬೇಕಿದ್ರೆ ಕಡಿಮೆನು ಹಾಕೋಬಹುದು, ತೊಂದರೆ ಏನಿಲ್ಲ. ಸ್ವಲ್ಪ ಗೋಡಂಬಿ ಕೂಡ ಹಾಕ್ತೀನಿ ಇದಕ್ಕೆ.
ಗೋಡಂಬಿ ಎಲ್ಲ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ ಈ ರೀತಿ ಇದೆ ನೋಡಿ. ಇವಾಗ ನೋಡಿ ನಮ್ಮ ಅಕ್ಕಿ ಅಂದರೆ ನಮ್ಮ ದೋಸೆ ಅಕ್ಕಿಯಲ್ಲಿ ಮಾಡಿರುವಂಥ ಹಲ್ವಾ ಇಲ್ಲಿ ರೆಡಿ ಆಗ್ತಾ ಇದೆ ನೋಡಿ. ಇದು ಫುಲ್ ತಳ ಬಿಟ್ಟು ಬರಬೇಕು ನೋಡಿ. ಈ ರೀತಿ ಇದೆ ಅಂದರೆ ನೋಡಿ, ನಾನಿವಾಗ ತುಪ್ಪ ಸ್ವಲ್ಪನೇ ಹಾಕ್ಕೊಂಡಿರೋದು ನೋಡಿ. ಫುಲ್ಲಾಗಿ ಸೈಡಲ್ಲೆಲ್ಲ ಎಣ್ಣೆ ಬಂದಿದೆ ಅಂದರೆ ನಮ್ಮ ತೆಂಗಿನಕಾಯಿ ಹಾಲಲ್ಲಿ ಬಂದಿರುವಂಥದ್ದು ಚೆನ್ನಾಗಿ ಆಗಿದೆ ನೋಡಿ. ಈ ರೀತಿ ಬಂದರೆ ಸಾಕು, ನಾವೀಗ ಸ್ಟವ್ ಆಫ್ ಮಾಡ್ಬೋದು ನೋಡಿ. ಈ ರೀತಿ ನಾವು ಅದನ್ನು ಆಚೆ ಈಚೆ ಮಾಡುವಾಗ ಪಾತ್ರೆಯಿಂದ ಆಚೆ ಈಚೆ ಬರಬೇಕು. ಇದನ್ನೊಂದು ತುಪ್ಪ ಸವರಿದ ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ. ಇದಕ್ಕೆ ನನಗೆ ಟೋಟಲ್ 1.25 ಗಂಟೆ ಅಂದರೆ 1 ಗಂಟೆ ಮತ್ತು 15 ನಿಮಿಷ ನಾನು ಇದಕ್ಕೆ ಟೈಮ್ ತಗೊಂಡಿದೆ ಈ ಸ್ಟೇಜಿಗೆ ಬರಬೇಕಿದ್ರೆ. ಅದೇ ನಾನು ಹೇಳಿದ್ದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ನೋಡಿ. ಇದನ್ನೊಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದು ಫುಲ್ಲಾಗಿ ಆರಬೇಕು. ಆರಿದ ಮೇಲೆ ಇದನ್ನು ಕಟ್ ಮಾಡೋಣ ನೋಡಿ. ಇವಾಗ ಫುಲ್ಲಾಗಿ ಆರಿದೆ. ಇದನ್ನು ತುಂಡು ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಈ ಹಲ್ವಾ ನೋಡಿ. ಆರೋಗ್ಯಕರವಾದಂಥ ಒಂದು ಹಲ್ವಾ ಇದು. ಅಂದರೆ ನಾವು ಇದಕ್ಕೆ ತೆಂಗಿನಕಾಯಿ ಹಾಲು, ಬೆಲ್ಲ, ಅಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡಿರುವಂಥದ್ದು ನೋಡಿ. ಈ ರೀತಿ ಇದೆ. ಯಾರಿಗೆ ಬೇಕಿದ್ರು ಎಷ್ಟು ಬೇಕಿದ್ರು ತಿನ್ಬೋದು. ಇದನ್ನು ತುಂಡು ಮಾಡಿ ತೋರಿಸ್ತೀನಿ ನೋಡಿ. ಸಾಫ್ಟ್ ಆಗಿರುತ್ತೆ, ಮುಟ್ಟುವಾಗಲೇ ನಮ್ಮ ಕೈ ಎಲ್ಲ ಆಚೆ ಈಚೆ ಹೋಗ್ಬಿಡುತ್ತೆ, ಅಷ್ಟೊಂದು ಸಾಫ್ಟ್ ಆಗಿರುತ್ತೆ ಅದು ನೋಡಿ. ಕರೆಕ್ಟಾಗಿ ಪೀಸ್ ಮಾಡೋದಿಕ್ಕೂ ಬರುತ್ತೆ ಇದು. ಈ ರೀತಿ ಮಾಡೋಣ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಿಮಗೆ ಮಾಡ್ಬೋದು ನೋಡಿ. ಎಷ್ಟೊಂದು ಕರೆಕ್ಟಾಗಿ ತುಂಡು ಮಾಡೋದಿಕ್ಕಾಗುತ್ತೆ ಅಂತ. ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಬೋದು. ಸಣ್ಣ ಸಣ್ಣ ಪೀಸ್ ಬೇಕ್ರಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ನೋಡಿ. ನಾನು ನಿಮಗೊಂದು ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.